ಇವತ್ತು ಮೀನಲ್ಲಿ ವೆರೈಟಿ ಡಿಶ್ ಮಾಡಿ ಗಮ್ಮತ್ ಮೀನು ಊಟ ಮಾಡುವಂತ ನಾನೇ ಫಿಶ್ ಮಾರ್ಕೆಟಿಗೆ ಹೋಗಿದ್ದೆ. ಈಗ ಮೀನು ಫ್ರೆಶ್ ಆಗಿ ಸಿಗುವುದಿಲ್ಲ, ಆದರೆ ಅವರು ಹೇಳ್ತಾರೆ ಯಾವುದು ಫ್ರೆಶ್ ಯಾವುದು ಕ್ಯಾಂಡಿ ಅಂತ. ಹಾಗೆ ಈ ಇಷ್ಟು ಮೀನನ್ನು ಇಟ್ಕೊಂಡು ಬಂದಿದ್ದೇನೆ. ಬಂಗುಡೆ, ಮಾಂಜಿ ಮತ್ತು ಈ ಬೊಳಂಜೀರು. ಈ ಸಣ್ಣ ಮೀನೆಲ್ಲ ಫ್ರೆಶ್ ಇರ್ತದೆ. ಹಾಗೆ ನಮ್ಮದೇ ಮಸಾಲ ರಶ್ಮಿ ರೆಸಿಪೀಸ್ ಹೋಮ್ ಪ್ರಾಡಕ್ಟ್ ಮೀನಿನ 3 ಮಸಾಲ ಉಂಟು. ಫಿಶ್ 2 in 1, ಫಿಶ್ ಫ್ರೈ, ಹಾಗೆಯೇ ಫಿಶ್ ತವಾ ಅಂತ. ಇಲ್ಲಿ ಬಂಗುಡೆ ಮೀನನ್ನು ಫಿಶ್ ಫ್ರೈ ಮಾಡ್ತಾ ಇದ್ದೇನೆ. ಕಬಾಬ್ ಮಸಾಲ ಹೇಗಿತ್ತು ನೋಡಿ ಅದೇ ರೀತಿ. ಇದಕ್ಕೆಂತ ಹಾಕಲಿಕ್ಕಿಲ್ಲ, ಬರೇ ಮೀನಿನ ಮಸಾಲ ಹಾಕ್ಕೊಂಡು ನೀರು ಹಾಕ್ಕೊಂಡು ಇಟ್ಟರೆ ಆಯಿತು. ಬೇಕಾದರೆ ಸ್ವಲ್ಪ ಉಪ್ಪು ಚೆಕ್ ಮಾಡಿ, ಉಪ್ಪು ಕಡಕ್ ಬೇಕಾದರೆ ಕಡಕ್ ಹಾಕಿದರೆ ಆಯಿತು. ಕಬಾಬ್ ಮಸಾಲೆಗೆ ಸ್ವಲ್ಪ ಎಣ್ಣೆ ಹಾಕಲಿಕ್ಕಿತ್ತಲ್ಲ, ಇದಕ್ಕೆ ಎಣ್ಣೆ ಕೂಡ ಹಾಕಲಿಕ್ಕಿಲ್ಲ, ಬರೀ ನೀರಲ್ಲಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಟರೆ ಆಯಿತು. ಇನ್ನೊಂದು ತವಾ ಫ್ರೈ ಅಂತಿದೆ, ಅದಕ್ಕಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದು ಕೂಡ ನಾನೇ ಮನೆಯಲ್ಲಿ ಮಾಡಿದಂಥ ಹೋಮ್ ಮೇಡ್. ಈ ತವಾ ಫ್ರೈಗೆ ಟ್ರೆಡಿಷ್ನಲ್ ಟೇಸ್ಟ್ ಬರಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿದಂಥದ್ದು ಹಾಕಬೇಕು. ಇಲ್ಲಾಂದರೆ ಹಸಿ ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಬೇಕು. ಇಲ್ಲಾಂದರೆ ಮಿಕ್ಸಿಯಲ್ಲಿ ಈ ಮಸಾಲೆ ಪುಡಿ ಹಾಕ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹುಳಿ ಎಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡಿದರೂ ಆಗ್ತದೆ. ಉಪ್ಪು ಕಡಕ್ ಬೇಕಾದರೆ ನೋಡಿಕೊಂಡು ಉಪ್ಪು ಹಾಕಿದ್ರೆ ಆಯಿತು. ನಾವು ಲೈಟಾಗಿ ಉಪ್ಪು ಹಾಕಿರುವಂಥದ್ದು. ಆನಂತರ ಈ ಫಿಶ್ ತವಾ ಫ್ರೈ ಮಸಾಲ ಬೇಕಾದಷ್ಟು, ಹಾಗೆಯೇ ಸ್ವಲ್ಪ ಹುಳಿಯ ನೀರಲ್ಲಿ ಇದನ್ನು ಮಿಕ್ಸ್ ಮಾಡಲಿಕ್ಕೆ ಬೇಕಾದರೆ ಸ್ವಲ್ಪ ಉಪ್ಪು ಚೆಕ್ ಮಾಡಿ ಉಪ್ಪು ಕೂಡ ಹಾಕಿದರೆ ಆಯಿತು. ಮ್ಯಾರಿನೇಟ್ ಮಾಡಿ ಇಟ್ಟು ತೆಂಗಿನ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಲಿಕ್ಕೆ. ಮಸಾಲೆ ಮೇಲಿಂದ ಎಕ್ಸ್ಟ್ರಾ ಅದನ್ನೆಲ್ಲ ತೆಗೆದು ಬರೀ ಮೀನನ್ನು ಫ್ರೈ ಮಾಡಬೇಕು. ಆನಂತರ ಇಲ್ಲಿ ಎಣ್ಣೆ ಉಳಿದಿರ್ತದೆ, ಅಥವಾ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಉಳಿದಂಥ ಮಸಾಲೆಯನ್ನು ಸ್ವಲ್ಪ ಜಾಸ್ತಿ ಮಾಡಿ ಇಟ್ಟಿರಬೇಕು. ನಾವು ಮಸಾಲ ಫ್ರೈ ಹೇಗೆ ಮಾಡ್ತೇವೆ ಅದೇ ರೀತಿ ತವಾ ಫ್ರೈ, ಇದು ತವಾ ಮಸಾಲ ಫ್ರೈ ಕೂಡ ಮಾಡ್ಬೋದು, ಅಥವಾ ಬರೀ ತವಾ ಫ್ರೈ ಕೂಡ ಮಾಡ್ಬೋದು. ಇನ್ನೊಂದು ಫಿಶ್ ಫ್ರೈ ಮಸಾಲದಲ್ಲಿ ಡೀಪ್ ಫ್ರೈ ಕೂಡ ಮಾಡ್ಬೋದು, ಶಾಲೋ ಫ್ರೈ ಕೂಡ ಮಾಡ್ಬೋದು. ಅದು ಲೈಟಾಗಿ ಖಾರ ಇರ್ತದೆ, ಇದು ಸ್ವಲ್ಪ ಖಡಕ್ಕಾಗಿ ಖಾರ ಇರ್ತದೆ. ನಮ್ಮ ಟ್ರೆಡಿಷ್ನಲ್ ಟೇಸ್ಟ್ ಹೇಗೆ ತವಾ ಫ್ರೈ ಉಂಟು ನೋಡಿ ಅದೇ ರೀತಿ ಆಗ್ತದೆ. ಮೀನು ಫ್ರೈ ಮಾಡಲಿಕ್ಕೆ ಹಾಕುವಾಗಲೇ ಕರಿಬೇವು ಕೂಡ ಹಾಕಿ, ನನಗೆ ಮರ್ತೋಯ್ತು, ಅದಕ್ಕೆ ಕೊನೆಗೆ ಹಾಕ್ತಾ ಇದ್ದೇನೆ. ಇದು ನೋಡಿ, ಇದು ಮಸಾಲ ಫ್ರೈ ತವಾ ಫ್ರೈ. ಇನ್ನೊಂದು ಬರೇ ಫಿಶ್ ಫ್ರೈ. ನಮ್ಮ ಹೋಮ್ ಪ್ರಾಡಕ್ಟ್ನ 3 ರೆಸಿಪಿ ಕೂಡ ರೆಡಿ ಆಯಿತು. ಹಾಗೆ ಮೀನಿನ ಮೊಟ್ಟೆಯನ್ನು ಕೂಡ ತವಾ ಫ್ರೈ ಮಸಾಲದಲ್ಲಿ ಫ್ರೈ ಮಾಡ್ತೀನಿ, ಸಖತ್ತಾಗ್ತದೆ. ನಮ್ಮ ಫಿಶ್ ಫ್ರೈ ಮಸಾಲದಲ್ಲಿ ನಾನು ಬಂಗುಡೆ ಫ್ರೈ ಮಾಡಿದ್ದೇನೆ, ಹಾಗೆಯೇ ತವಾ ಫ್ರೈಯಲ್ಲಿ ಮಾಂಜಿ ಫ್ರೈ ಮಾಡಿದ್ದೇನೆ. ಇನ್ನು ನಮ್ಮ ಫಿಶ್ 2 in 1 ಬೊಳಂಜೀರು ಗ್ರೇವಿ ಮಾಡಿದ್ದೇನೆ. 3 ಕೂಡ ನಮ್ಮ ಮೀನಿನ ಮಸಾಲದ 3 ಬಗೆಯ ಡಿಶ್ ರೆಡಿ ಆಯಿತು. ನಿಮಗೆ ಏನಾದರೂ ನಮ್ಮ ಹೋಮ್ ಪ್ರಾಡಕ್ಟ್ ಬೇಕಾದರೆ ಸ್ಕ್ರೀನಲ್ಲಿ ನಂಬರ್ ಇದೆ, ಅದಕ್ಕೆ ವಾಟ್ಸಪ್ ಮಾಡಿ.